ಇದು ಮಾತ್ರ ಪಕ್ಕಾ ನಿಮಗ್ ಗೊತ್ತಿಲ್ಲ. ಇದಕ್ಕೂ ತಿನ್ನೋ ಅಂತಾರ, ಆಮೇಲೆ ಇದಕ್ಕೂ ತಿನ್ನೋ ಅಂತಾರ. ನೀವೇನಾರ ಈ ಅಂಟನ್ನ ನೀರೊಳಗ್ ನೆನೆ ಹಾಕಿದ್ರೆ ಇದು ಎಲ್ಲ ಕರಗ್ ಹೋಗ್ಬಿಡ್ತದ. ಆದ್ರ ಈ ಅಂಟನ್ನ ನೀರೊಳಗ್ ನೆನೆ ಹಾಕಿದ್ರೆ ಇದು ಮಸ್ತ್ ಕ್ರಶ್ಡ್ ಐಸ್ ಕ್ಯೂಬ್ ಅದ ಟೆಕ್ಸ್ಚರ್ ಕೊಡ್ತದ. ಇದು ಕೆಂಪಗಿರೋ ಅಂಟ ಚಳಿಗಾಲಕ್ ಬಹಳ ಚಲೋ, ನಮ್ ಬಾಡಿ ಒಳಗ ಹೀಟ್ ಪ್ರೊಡ್ಯೂಸ್ ಮಾಡ್ತದ. ಇದು ಬೆಳ್ಳಗಿರೋ ಅಂಟ ಬೇಸಿಗೆಗಾಲಕ್ ಬಹಳ ಚಲೋ. ಈಗ ಹೆಂಗಾದ್ರೂ ಬೇಸಿಗೆ ಅದ, ಇದನ್ನ ಯೂಸ್ ಮಾಡ್ಕೊಂಡು ನಾನು ನಿಮಗೊಂದ್ ಮಸ್ತ್ ಹೆಲ್ದಿ ಡ್ರಿಂಕ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದು ಹೆಲ್ದಿ ಡ್ರಿಂಕ್ ಮಾಡ್ಕೋಬೇಕು ಅನ್ಕೊಂಡಿರೋ ಹಿಂದಿನ ರಾತ್ರಿ 4 ಕಾಳು ಗೋಂದಕತೀರಾನ ನೀರೊಳಗ್ ಹಾಕಿ ಇಡೀ ರಾತ್ರಿ ನೆನೆಸ್ಬೇಕು. ನೆಕ್ಸ್ಟ್ ಡೇ ತೆಗೆದ್ ನೋಡಿದ್ರೆ ಇದು ಇಷ್ಟ ಚಂದ ಫುಲ್ ಅರಳಿರ್ತದ. ಇಷ್ಟ ಮಾಡಿ ಸೈಡಿಗೆ ಇಟ್ಕೋರಿ. ನೆಕ್ಸ್ಟ್ ಇವು ಸಬ್ಜಾ ಸೀಡ್ಸ್ ನಿಮಗ್ ಗೊತ್ತಾವ. 1 ಸ್ಪೂನ್ ಸಬ್ಜಾ ಸೀಡ್ಸ್ ಸ್ವಲ್ಪ ನೀರೊಳಗ್ ಹಾಕಿ ಒಂದ್ 15 ನಿಮಿಷ ನೆನೆಲಿಕ್ ಬಿಡ್ರಿ. 15 ನಿಮಿಷಗಿಂದ ಅವು ಫುಲ್ ಮಸ್ತ್ ಅರಳಿರ್ತಾವ. ಇಷ್ಟ ಆಗಿಂದ ನಿಮ್ದು ಫೇವ್ರೇಟ್ ಗ್ಲಾಸ್ ತಗೋರಿ. ಅದಕ್ಕೆ 3 ಸ್ಪೂನ್ ನೆನ್ಸಿರೋ ಗೋಂದಕತೀರ ಹಾಕಿ, 2 ಸ್ಪೂನ್ ನೆನ್ಸಿರೋ ಸಬ್ಜಾ ಸೀಡ್ಸ್ ಹಾಕಿ, ನೆಕ್ಸ್ಟ್ ನಮಗ 1 ಗ್ಲಾಸ್ ಹಾಲ್ ಬೇಕು. ಅದ್ರ ಸಂಬಂಧ ಇವತ್ ನಾವು ಅಕ್ಷಯಕಲ್ಪ ಅವ್ರದ್ದು ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ಲಿಕ್ಕತ್ತೀವಿ. ಇದ್ರೊಳಗ ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ. ಸ್ಕಿಮ್ಡ್ ಮಿಲ್ಕ್ ಇರೋದ್ರಿಂದ ಇದು ಫ್ಯಾಟ್ ಫ್ರೀನೂ ಅದ. ನೀವೇನಾರ ಡಯಟ್ ಆರ್ ಹೆಲ್ತ್ ಕಾನ್ಶಿಯಸ್ ಇದ್ರ ಇದು ಬಹಳ ಚಲೋ. ಆಮೇಲೆ ಸ್ವೀಟ್ನೆಸ್ ಗೆ ಸಕ್ರಿ ಬದ್ಲಿ ಇವತ್ ನಾನು 1 ಸ್ಪೂನ್ ಅಕ್ಷಯಕಲ್ಪ ಅವ್ರದ್ದು ರಾ ಹನಿ ಯೂಸ್ ಮಾಡ್ಲಿಕ್ಕತ್ತೇನಿ. ಟೆಕ್ಸ್ಚರ್ ಮತ್ತೆ ಟೇಸ್ಟ್ ಅಂತೂ ಅಮೇಜಿಂಗ್. ಆಮೇಲೆ ಇದಕ್ಕೆ 1 ಕಪ್ ಸಣ್ಣಗ ಕಟ್ ಮಾಡಿರೋ ಕಲ್ಲಂಗಡಿ ಹಣ್ಣ, 1 ಸ್ಪೂನ್ ಶುಗರ್ ಫ್ರೀ ರೋಸ್ ಸಿರಪ್ ಹಾಕ್ರಿ. ಇದು ರೋಸ್ ಸಿರಪ್ ಆಪ್ಷನಲ್ ಅದ, ಬೇಕಂದ್ರೆ ಹಾಕ್ರಿ, ಬ್ಯಾಡ್ ಅಂದ್ರೆ ಯು ಕ್ಯಾನ್ ಸ್ಕಿಪ್ ಇಟ್. ಇಷ್ಟ ಹಾಕಿ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡಿ 1 ತಾಸ್ ಫ್ರಿಜ್ ಒಳಗ್ ಇಟ್ರ ನಮ್ದು ಹೆಲ್ದಿ ಗೋಂದಕತೀರ ಕಲ್ಲಂಗಡಿ ಡ್ರಿಂಕ್ ರೆಡಿ ಆಗ್ತದ. ನೀವು ಟ್ರೈ ಮಾಡ್ತಿರಲ್ಲ?